ಹಲೋ ಗಾಯ್ಸ್, ವೆಲ್ಕಮ್ ಟು ಶರತ್ ಫಿಟ್ನೆಸ್ ಫ್ರೀಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಿರೋ ವರ್ಕೌಟ್ ಬ್ಯಾಕಿಗೆ ಡೆಡ್ ಲಿಫ್ಟ್ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸರ್ಸೈಸ್. ಇದು ಬಂದು ಬ್ಯಾಕ್ ವರ್ಕೌಟ್. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಡೆಡ್ ಲಿಫ್ಟ್ ಅಂತ. ಬನ್ನಿ ತೋರಿಸ್ಕೊಡ್ತೀನಿ ಯಾವ ತರ ಮಾಡಬೇಕು ಅಂತ. ಪೋಸ್ಟರ್ ಕರೆಕ್ಟ್ ಆಗಿರ್ಬೇಕು ಡೆಡ್ ಲಿಫ್ಟ್ ಅಲ್ಲಿ. ಡೆಡ್ ಲಿಫ್ಟ್ ಅಲ್ಲಿ ಪೋಸ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಡೆಡ್ ಲಿಫ್ಟ್ ಅಲ್ಲಿ ಪೋಸ್ಟರ್ ಹೇಳ್ಕೊಡ್ತೀನಿ. ಪೋಸ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೀನ್ ಆಗಿ ನೀ ಬೆಂಡ್ ಮಾಡಬೇಕು, ಸೊಂಟ ಬೆಂಡ್ ಮಾಡಬೇಕು, ಚೆಸ್ಟ್ ಅಪ್ ಮಾಡ್ಬೇಕಾಗಿರುತ್ತೆ. ಅದ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಮೆಜರ್ ಕ್ಲೀನ್ ಆಗಿ ಇಟ್ಕೊಬೇಕು ಈ ತರ. ಫಸ್ಟ್ ಆಫ್ ಆಲ್ ಮೆಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೆಡ್ ಲಿಫ್ಟಿಗೆ. ನೀ ಬೆಂಡ್ ಮಾಡಬೇಕು, ಫ್ಲೋರ್ ಕರೆಕ್ಟಾಗಿ ಬಾರ್ ಹತ್ರನೇ ಲೆಗ್ಸ್ ಇರ್ಬೇಕಾಗಿರುತ್ತೆ. ಆ ಕಡೆ ಬಾರ್ ಹತ್ರ ಇಟ್ಕೊಂಡು ಚೆಸ್ಟ್ ಅಪ್ ಮಾಡ್ಬೇಕಾಗಿರುತ್ತೆ. ತುಂಬಾ ಜನ ಹಿಂಗ್ ಹೊಡಿತಾರೆ, ಆ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈ ತರ ಕ್ಲೀನ್ ಆಗಿರ್ಬೇಕು ಪೋಸ್ಟರ್. ಕರೆಕ್ಟಾಗಿ ಇಷ್ಟು ಕೆಳಗಿರ್ಬೇಕು, ಚೆಸ್ಟ್ ಅಪ್ ಆಗಿರ್ಬೇಕು. ಸ್ಟ್ರೈಟ್ ಆಗಿ ಬಾರ್ನ ಲಿಫ್ಟ್ ಮಾಡಬೇಕು. ನೋಡ್ಕೊಂಡ್ರ ಈ ತರ ಇರಬೇಕು ಪೋಸ್ಚರ್. ಓಕೆನಾ? ನೋಡಿದ್ರ? ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೊಡಿ, ಇನ್ನೊಂದ್ಸಲಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಅಷ್ಟು ಕ್ಲೀನಾಗಿ ನಿಂತ್ಕೋಬೇಕು. ಎಲ್ಲಾನು ಅಷ್ಟೇ. ನೀವು ಮೆಜರ್ ಯಾವ ತರ ಕ್ಲೀನಾಗಿ ಇಟ್ಕೊಂತೀರಾ, ನಿಮ್ಗೆ ಆ ತರ ಪೊಸಿಷನ್ ಕರೆಕ್ಟಾಗಿ ಸಿಗುತ್ತೆ ವರ್ಕೌಟ್ ಮಾಡ್ಬೇಕಾದ್ರೆ. ನೋಡಿ, ಇದು ಅಷ್ಟೇ ಕ್ಲೀನಾಗಿ ಮೆಜರ್ ಇಟ್ಕೊಬೇಕಾಗಿರುತ್ತೆ. ಕ್ಲೀನಾಗಿ ಈ ಥರ ಇಟ್ಕೊಂಡು ನೀ ಬೆಂಡ್ ಮಾಡಬೇಕು, ಚೆಸ್ಟ್ ಅಪ್ ಮಾಡಬೇಕಾಗಿರುತ್ತೆ, ಹಿಪ್ಪು ಬೆಂಡ್ ಮಾಡಬೇಕಾಗಿರುತ್ತೆ. ಸ್ಟ್ರೈಟಾಗಿ, ಓಕೆನಾ? ಸೇಮ್ ಇದೇ ಥರನೇ ಆಗಿರುತ್ತೆ. ಸೇಮ್ ಮತ್ತೆ ಹಂಗೆ ಡೌನು, ಮತ್ತೆ ಹಂಗೆ ಅಪ್ಪು, ಸೇಮ್ ಟು ಸೇಮ್ ಸ್ಟ್ರೈಟಾಗಿ ಎತ್ತಬೇಕಾಗಿರುತ್ತೆ. ಫುಲ್ ಇಳಿಸಿ, ಫುಲ್ ಎತ್ತಿ, ಬಾಡಿ ಸ್ಟಿಫ್ ಆಗಿ ಇಟ್ಕೊಬೇಕಾಗಿರುತ್ತೆ. ಇದು ಮಾಡ್ಬೇಕಾದ್ರೆ ಬೆಲ್ಟ್ ಹಾಕೊಂಡ್ರೆ ತುಂಬಾ ಒಳ್ಳೇದು. ಬಟ್ ನಾನು ಕಮ್ಮಿ ವೆಯ್ಟ್ ಆಗಿರೋದ್ರಿಂದ ಏನ್ ತೊಂದರೆ ಇಲ್ಲ. ನೀವು ಬಿಗಿನರ್ಸ್ ಏನಾದ್ರು ಮಾಡ್ತಾ ಇದ್ದೀರಿ, ಇದನ್ನ ಬೆಲ್ಟ್ ಹಾಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.